ನಿವಾಸಕ್ಕೆ ಎಫ್ಎಸ್ಎಲ್ ಟೀಮ್ ಭೇಟಿ ಕೊಟ್ಟಿದೆ. ಅಲ್ಲಿ ಫಿಂಗರ್ ಪ್ರಿಂಟ್ಸ್ ಇರಬಹುದು ಮತ್ತೆ ಇನ್ನಿತರೆ ಸಾಕ್ಷ್ಯಗಳಿಗಾಗಿ ಹುಡುಕಾಟ ನಡೆಸಲಾಗ್ತಾ ಇದೆ. ಆ ದಿನ ಬಳಸಿದ ಬಟ್ಟೆ ಇರಬಹುದು, ಚಪ್ಪಲಿ ಇರಬಹುದು, ಇಂತಹ ಸಾಕ್ಷ್ಯಗಳಿಗಾಗಿ ಎಫ್ಎಸ್ಎಲ್ ಟೀಮ್ ಹುಡುಕಾಟ ನಡೆಸಿದೆ. ಮರ್ಡರ್ ದಿನ ಯಾವೆಲ್ಲ ವಸ್ತುಗಳನ್ನ ಪವಿತ್ರ ಗೌಡ ಬಳಸಿದ್ರು, ಅವತ್ತು ಹಾಕೊಂಡು ಹೋಗಿದ್ದ ಡ್ರೆಸ್ ಇರಬಹುದು, ಅವರ ಚಪ್ಪಲಿ ಇರಬಹುದು, ನಿವಾಸದಲ್ಲಿರೋ ಪ್ರತಿ ವಸ್ತುಗಳ ಮೇಲೂ ಕೂಡ ಚೆಕಿಂಗ್ ನಡೀತಾ ಇದೆ. ಪವಿತ್ರ ಗೌಡ ಈ ಇಡೀ ಪ್ರಕರಣದಲ್ಲಿ A1 ಆರೋಪಿ. ಹಾಗಾಗಿ ಮೋಟಿವ್ ತುಂಬಾ ಮುಖ್ಯ ಆಗುತ್ತೆ, ಉದ್ದೇಶ ತುಂಬಾ ಮುಖ್ಯ ಆಗುತ್ತೆ ಯಾವುದೇ ಕೇಸ್ನಲ್ಲಾದ್ರೂ ಕೂಡ. ಸೊ ಪ್ರವೋಕ್ ಮಾಡಿದ್ರ ಪವಿತ್ರ ಗೌಡ, ಕೊಲೆಗೆ ನೇರ ಕಾರಣ ಆದ್ರ ಈ ಎಲ್ಲ ಪ್ರಶ್ನೆಗಳು ಬರುತ್ತೆ. ಹಾಗಾಗಿ ಅದನ್ನ ಕೋರ್ಟ್ ಮುಂದೆ ಎಸ್ಟಾಬ್ಲಿಷ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಸೂಕ್ತ ಸಾಕ್ಷ್ಯಾಧಾರಗಳು, ಹೌದು ಈ ಮಹಿಳೆ ಆವತ್ತು ಆ ದಿನ ಆ ಸಮಯಕ್ಕೆ ಅಲ್ಲಿದ್ರು ಅನ್ನೋಂಥದ್ದನ್ನ ಪ್ರೂವ್ ಮಾಡಬೇಕಾಗತ್ತೆ. ಹಾಗಾಗಿ ಪ್ರತಿ ವಸ್ತು ಕೂಡ ಮ್ಯಾಟರ್ ಆಗತ್ತೆ. ಎಫ್ಎಸ್ಎಲ್ ವಿಧಿವಿಜ್ಞಾನ ದೃಷ್ಟಿಯಿಂದ ನೋಡ್ತಾ ಹೋದ್ರೆ ಪವಿತ್ರ ಗೌಡ ಮನೆಯಲ್ಲಿ ಅವರು ಸಂಗ್ರಹಿಸಬೇಕಾದ ಸಾಕ್ಷ್ಯಗಳು ಹಲವಿರುತ್ತೆ. ಫಿಂಗರ್ ಪ್ರಿಂಟ್ಸ್ ಇಂದ ಹಿಡಿದು ಅವರು ಆ ದಿನ ಹಾಕಿದ್ದಂತಹ ಬಟ್ಟೆ, ಚಪ್ಪಲಿ, ಅವರು ಯಾವ ಮನಸ್ಥಿತಿನಲ್ಲಿದ್ರು, ಇನ್ನೂ ಏನೆಲ್ಲ ಮಾಡಿದ್ರು, ಒಂದು ಹತ್ಯೆ ನಡೆಯುವಂಥ ಪರಿಸ್ಥಿತಿಗೆ ಯಾಕೆ ಹೋಯ್ತು ಈ ವಿಚಾರ, ಇದಕ್ಕೆಲ್ಲ ಸಪೋರ್ಟಿವ್ ಆಗಿ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾ ಹೋಗ್ತಾರೆ. ಎಫ್ಎಸ್ಎಲ್ ಸಾಕ್ಷ್ಯ ಸಂಗ್ರಹ ವಿಧಿವಿಜ್ಞಾನ ರೀತಿನಲ್ಲಿ ನಡೆಯುತ್ತೆ. ಹಾಗಾಗಿ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ವೀಕ್ಷಕರೇ, ಈ ಕೇಸ್ನಲ್ಲಿ ಡೇ 1 ಇಂದಾನು ಕೂಡ ಪೊಲೀಸರು ಬಹಳ ಸೂಕ್ಷ್ಮವಾಗಿ, ಬಹಳ ಸಕ್ರಿಯವಾಗಿ ಸಾಕ್ಷ್ಯ ಸಂಗ್ರಹವನ್ನು ಮಾಡ್ತಾ ಇರುವಂಥದ್ದು. ಚಕ್ ಅಂತ ಬಹಳ ಕ್ವಿಕ್ ಆಗಿ ಇದರಲ್ಲಿ ತನಿಖೆ ಮುಂದುವರಿತಾ ಇದೆ. ಸೊ ಇದೀಗ ಪವಿತ್ರ ಗೌಡ ಮನೆಗೆ ಎಫ್ಎಸ್ಎಲ್ ಟೀಮ್ ಭೇಟಿ ಕೊಟ್ಟಿದೆ. ಅಲ್ಲಿ ಸಾಕ್ಷ್ಯ ಸಂಗ್ರಹ ನಡೀತಾ ಇದೆ. ಅಲ್ಲಿ ಫಿಂಗರ್ ಪ್ರಿಂಟ್ಸ್ ಇರಬಹುದು ಅಥವಾ ಆಕೆ ಬಳಸಿದಂತಹ ಬಟ್ಟೆ, ಚಪ್ಪಲಿ ಇದೆಲ್ಲವನ್ನು ಕೂಡ ಸಾಕ್ಷ್ಯವನ್ನಾಗಿ ತಗೊಳ್ತಾರಾ. ದರ್ಶನ್ ಈ ವ್ಯಕ್ತಿ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರ್ಕೊಂಡು ಕಿಡ್ನಾಪ್ ಮಾಡ್ಕೊಂಡು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕರ್ಕೊಂಡು ಬರ್ತಾ ಇರೋವಾಗ ಪವಿತ್ರ ಗೌಡಗೆ ಫೋನ್ ಮಾಡಿದ್ದ ಅಂತ ಹೇಳಲಾಗತ್ತೆ. ಗುಡ್ ನ್ಯೂಸ್ ಇದೆ ಅಂತ ಹೇಳಿದ್ರು ಅಂತ ಹೇಳಲಾಗತ್ತೆ. ಹಾಗಂದಾಗ ಪವಿತ್ರ ಗೌಡ ರಿಯಾಕ್ಷನ್ ಏನಿತ್ತು, ಯಾವ ಸಂದರ್ಭದಲ್ಲಿ ಆಕೆ ಅಲ್ಲಿಂದ ಹೊರಟು ಬಂದ್ರು, ಮನೆಯಿಂದ ಇಳ್ಕೊಂಡು ದರ್ಶನ್ ಅವ್ರ ಜೊತೆ ಹೊರಟು ಬಂದಾಗ ಅವ್ರ ತಲೆನಲ್ಲಿ ಏನಿತ್ತು, ಈ ವ್ಯಕ್ತಿಯನ್ನ ಹತ್ಯೆ ಮಾಡಬೇಕು ಅನ್ನೋ ಉದ್ದೇಶ ಇತ್ತಾ, ಈ ಎಲ್ಲ ಪ್ರಶ್ನೆಗಳು ಬರುತ್ತೆ. ಪವಿತ್ರ ಗೌಡ ನಿವಾಸಕ್ಕೆ ಎಫ್ಎಸ್ಎಲ್ ಟೀಮ್ ಭೇಟಿ ಕೊಟ್ಟಿದೆ. ಅಲ್ಲಿ ಫಿಂಗರ್ ಪ್ರಿಂಟ್ಸ್ ಇರಬಹುದು ಮತ್ತೆ ಇನ್ನಿತರೆ ಸಾಕ್ಷ್ಯಗಳಿಗಾಗಿ ಹುಡುಕಾಟ ನಡೆಸಲಾಗ್ತಾ ಇದೆ. ಆ ದಿನ ಬಳಸಿದ ಬಟ್ಟೆ ಇರಬಹುದು, ಚಪ್ಪಲಿ ಇರಬಹುದು, ಇಂತಹ ಸಾಕ್ಷ್ಯಗಳಿಗಾಗಿ ಎಫ್ಎಸ್ಎಲ್ ಟೀಮ್ ಹುಡುಕಾಟ ನಡೆಸಿದೆ. ಮರ್ಡರ್ ದಿನ ಯಾವೆಲ್ಲ ವಸ್ತುಗಳನ್ನ ಪವಿತ್ರ ಗೌಡ ಬಳಸಿದ್ರು, ಅವತ್ತು ಹಾಕೊಂಡು ಹೋಗಿದ್ದ ಡ್ರೆಸ್ ಇರಬಹುದು, ಅವರ ಚಪ್ಪಲಿ ಇರಬಹುದು, ನಿವಾಸದಲ್ಲಿರೋ ಪ್ರತಿ ವಸ್ತುಗಳ ಮೇಲೂ ಕೂಡ ಚೆಕಿಂಗ್ ನಡೀತಾ ಇದೆ. ಪವಿತ್ರ ಗೌಡ ಈ ಇಡೀ ಪ್ರಕರಣದಲ್ಲಿ A1 ಆರೋಪಿ. ಹಾಗಾಗಿ ಮೋಟಿವ್ ತುಂಬಾ ಮುಖ್ಯ ಆಗುತ್ತೆ, ಉದ್ದೇಶ ತುಂಬಾ ಮುಖ್ಯ ಆಗುತ್ತೆ ಯಾವುದೇ ಕೇಸ್ನಲ್ಲಾದ್ರೂ ಕೂಡ. ಸೊ ಪ್ರವೋಕ್ ಮಾಡಿದ್ರ ಪವಿತ್ರ ಗೌಡ, ಕೊಲೆಗೆ ನೇರ ಕಾರಣ ಆದ್ರ ಈ ಎಲ್ಲ ಪ್ರಶ್ನೆಗಳು ಬರುತ್ತೆ. ಹಾಗಾಗಿ ಅದನ್ನ ಕೋರ್ಟ್ ಮುಂದೆ ಎಸ್ಟಾಬ್ಲಿಷ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಸೂಕ್ತ ಸಾಕ್ಷ್ಯಾಧಾರಗಳು, ಹೌದು ಈ ಮಹಿಳೆ ಆವತ್ತು ಆ ದಿನ ಆ ಸಮಯಕ್ಕೆ ಅಲ್ಲಿದ್ರು ಅನ್ನೋಂಥದ್ದನ್ನ ಪ್ರೂವ್ ಮಾಡಬೇಕಾಗತ್ತೆ. ಹಾಗಾಗಿ ಪ್ರತಿ ವಸ್ತು ಕೂಡ ಮ್ಯಾಟರ್ ಆಗತ್ತೆ. ಎಫ್ಎಸ್ಎಲ್ ವಿಧಿವಿಜ್ಞಾನ ದೃಷ್ಟಿಯಿಂದ ನೋಡ್ತಾ ಹೋದ್ರೆ ಪವಿತ್ರ ಗೌಡ ಮನೆಯಲ್ಲಿ ಅವರು ಸಂಗ್ರಹಿಸಬೇಕಾದ ಸಾಕ್ಷ್ಯಗಳು ಹಲವಿರುತ್ತೆ. ಫಿಂಗರ್ ಪ್ರಿಂಟ್ಸ್ ಇಂದ ಹಿಡಿದು ಅವರು ಆ ದಿನ ಹಾಕಿದ್ದಂತಹ ಬಟ್ಟೆ, ಚಪ್ಪಲಿ, ಅವರು ಯಾವ ಮನಸ್ಥಿತಿನಲ್ಲಿದ್ರು, ಇನ್ನೂ ಏನೆಲ್ಲ ಮಾಡಿದ್ರು, ಒಂದು ಹತ್ಯೆ ನಡೆಯುವಂಥ ಪರಿಸ್ಥಿತಿಗೆ ಯಾಕೆ ಹೋಯ್ತು ಈ ವಿಚಾರ, ಇದಕ್ಕೆಲ್ಲ ಸಪೋರ್ಟಿವ್ ಆಗಿ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾ ಹೋಗ್ತಾರೆ. ಎಫ್ಎಸ್ಎಲ್ ಸಾಕ್ಷ್ಯ ಸಂಗ್ರಹ ವಿಧಿವಿಜ್ಞಾನ ರೀತಿನಲ್ಲಿ ನಡೆಯುತ್ತೆ. ಹಾಗಾಗಿ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ವೀಕ್ಷಕರೇ, ಈ ಕೇಸ್ನಲ್ಲಿ ಡೇ 1 ಇಂದಾನು ಕೂಡ ಪೊಲೀಸರು ಬಹಳ ಸೂಕ್ಷ್ಮವಾಗಿ, ಬಹಳ ಸಕ್ರಿಯವಾಗಿ ಸಾಕ್ಷ್ಯ ಸಂಗ್ರಹವನ್ನು ಮಾಡ್ತಾ ಇರುವಂಥದ್ದು. ಚಕ್ ಅಂತ ಬಹಳ ಕ್ವಿಕ್ ಆಗಿ ಇದರಲ್ಲಿ ತನಿಖೆ ಮುಂದುವರಿತಾ ಇದೆ. ಸೊ ಇದೀಗ ಪವಿತ್ರ ಗೌಡ ಮನೆಗೆ ಎಫ್ಎಸ್ಎಲ್ ಟೀಮ್ ಭೇಟಿ ಕೊಟ್ಟಿದೆ. ಅಲ್ಲಿ ಸಾಕ್ಷ್ಯ ಸಂಗ್ರಹ ನಡೀತಾ ಇದೆ. ಅಲ್ಲಿ ಫಿಂಗರ್ ಪ್ರಿಂಟ್ಸ್ ಇರಬಹುದು ಅಥವಾ ಆಕೆ ಬಳಸಿದಂತಹ ಬಟ್ಟೆ, ಚಪ್ಪಲಿ ಇದೆಲ್ಲವನ್ನು ಕೂಡ ಸಾಕ್ಷ್ಯವನ್ನಾಗಿ ತಗೊಳ್ತಾರಾ. ದರ್ಶನ್
ಈ ವ್ಯಕ್ತಿ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರ್ಕೊಂಡು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಬರ್ತಾ ಇರೋವಾಗ ಪವಿತ್ರ ಗೌಡಗೆ ಫೋನ್ ಮಾಡಿದ್ದ ಅಂತ ಹೇಳಲಾಗತ್ತೆ. ಗುಡ್ ನ್ಯೂಸ್ ಇದೆ ಅಂತ ಹೇಳಿದ್ರು ಅಂತ ಹೇಳಲಾಗತ್ತೆ. ಹಾಗಂದಾಗ ಪವಿತ್ರ ಗೌಡ ರಿಯಾಕ್ಷನ್ ಏನಿತ್ತು, ಯಾವ ಸಂದರ್ಭದಲ್ಲಿ ಆಕೆ ಅಲ್ಲಿಂದ ಹೊರಟು ಬಂದ್ರು, ಮನೆಯಿಂದ ಇಳ್ಕೊಂಡು ದರ್ಶನ್ ಅವ್ರ ಜೊತೆ ಹೊರಟು ಬಂದಾಗ ಅವ್ರ ತಲೆನಲ್ಲಿ ಏನಿತ್ತು, ಈ ವ್ಯಕ್ತಿಯನ್ನ ಹತ್ಯೆ ಮಾಡಬೇಕು ಅನ್ನೋ ಉದ್ದೇಶ ಇತ್ತಾ, ಈ ಎಲ್ಲ ಪ್ರಶ್ನೆಗಳು ಬರುತ್ತೆ.